ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಬಳಿ ಹೋಗಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಡಿಕೆಶಿ. ಎಲ್ಲ ಶಾಸಕರಿಗೂ ಕೂಡ ಹಸ್ತಲಾಘವ ಮಾಡಿದಂತಹ ಭಾವಿ ಸಿಎಂ. ಸಿಎಲ್ಪಿ ಸಭೆಯಲ್ಲಿ ಡಿಕೆಶಿಗೆ ಶಾಸಕರಿಂದ ಅಭಿನಂದನೆ ಕೂಡ ಸಲ್ಲಿಸಿರುವಂಥದ್ದು. ಶಾಸಕರ ಬಳಿ ಹೋಗಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಸಭೆ ಆರಂಭ ಆಗುತ್ತೆ. 4 ಗಂಟೆಗೆ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಬಿಕಾಸ್ ಸಿದ್ದರಾಮಯ್ಯನವರು ಇನ್ನೂ ಕೂಡ ಆಗಮಿಸಿಲ್ಲ. ತಡ ಆಗ್ತಾ ಇರುವಂತಹ ಹಿನ್ನೆಲೆ ಸಿಎಲ್ಪಿ ಸಭೆ ಕೂಡ ತಡ ಆಗುವಂತಹ ಸಾಧ್ಯತೆಗಳಿದೆ. ಶಾಸಕಾಂಗದ ನಾಯಕನನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಎಲ್ಲ ನಾಯಕರು ಬರ್ತಾರೆ. ಬಂದ ತಕ್ಷಣ ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ಸಭೆಯ ನಂತರ ಏನು ಶಾಸಕಾಂಗ ಪಕ್ಷದ ನಿರ್ಣಯ ಆಗಿರ್ತದೆ ಆ ನಿರ್ಣಯವನ್ನು ರಾಜ್ಯಪಾಲರಿಗೆ ತಲುಪಿಸ್ತೀವಿ. ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕನನ್ನು ಆಮಂತ್ರಿಸ್ತಾರೆ ಸರ್ಕಾರ ರಚನೆ ಮಾಡೋದಕ್ಕೆ. ಆ ರಚನೆ ಕೆಲಸ ಮುಂದೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಹೆಚ್ಚು ಜನ ಸಚಿವರನ್ನ ಕೈ ಬಿಡ್ತಾರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದವ್ರನ್ನ ಅಂತ ಚರ್ಚೆ ನಡೀತಾ ಇದೆ. ಅದು ಆಗಲಿರುವ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಲಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ AICCಯ ಕಾರ್ಯದರ್ಶಿಗಳು ಮತ್ತು ಆರ್ಗನೈಸೇಷನ್ ಕಾರ್ಯದರ್ಶಿಗಳು ಅವರೆಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡ್ತಾರೆ. ಸೋನಿಯಾ ಗಾಂಧಿ ಅವ್ರ ಜೊತೆಗೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಆ ವರಿಷ್ಠರು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯದಂತೆ ನಮ್ಮ ಸಚಿವ ಸಂಪುಟ ರಚನೆ ಆಗ್ತದೆ. ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಆಗ್ಬೋದು. ಈಗೆಲ್ಲ ತಾವು ಪತ್ರಿಕೆಯಲ್ಲೇನೂ ಹೇಳ್ತಾ ಇದ್ದಾರಲ್ಲ 3ನೇ ತಾರೀಕಿಗೆ ಆಗ್ಬೋದು ಅಂತ. 3ನೇ ತಾರೀಕಿಗೆ ನೀವೇ ಹೇಳ್ತಾ ಇದ್ದೀರಿ. ಇಲ್ಲ ನನಗೆ ಗೊತ್ತಿಲ್ಲ. ಈ ರೀತಿ ತಪ್ಪು ಭಾವನೆಗಳನ್ನು, ತಪ್ಪು ಮಾಹಿತಿಗಳನ್ನು ಹರಡೋದು ಸರಿಯಲ್ಲ. ಥ್ಯಾಂಕ್ ಯು. ಸೆಕ್ರೆಟರಿ